ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ 64 ಹಳೆಕೋಟೆ ಜಮೀನುಗಳಲ್ಲಿ ಭೂ ರಹಿತರು ಸಭೆ ಸೇರಿ ಭೂ ಅಕ್ರಮದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಸಿರುಗುಪ್ಪ ತಾಲೂಕು ಸಮಿತಿ ವತಿಯಿಂದ ಭೂಗಳ್ಳರ ವಿರುದ್ಧ ಹೋರಾಟಕ್ಕೆ ಕರೆ ಬಂದಿದ್ದು, 64 ಹಳೆಕೋಟೆ ಗ್ರಾಮದ ಬಳಿಯಲ್ಲಿ ಭೂ ಅಕ್ರಮ ತಡೆಯೋದಕ್ಕೆ ರೈತರು ಜಮೀನುಗಳಿಗೆ ನುಗ್ಗಿ ಭೂ ಅಕ್ರಮ ತಡೆಗಟ್ಟುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನನ್ನ ಹೆಸರು ಶಿವಶಂಕರ್ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಿದ್ದೀವಿ. ಈಗಾಗಲೇ 64 ಹಳೆಕೋಟೆ ರೈತರ ಅವ್ರ ಗೋಳನ್ನು ಕೂಡ ಈಗೆಲ್ಲ ನೀವು ಕೇಳಿದಿರಿ. ನೋಡಿ, ಇದೆಲ್ಲ ಕೇಳಿದಾಗ ಎಷ್ಟು ಅಕ್ರಮವಾಗಿ ಭೂ ಮಾಫಿಯಾ ನಡೆದಿದೆ ಅಂತಂದ್ರೆ ಇವತ್ತು ಗೊತ್ತಾಗ್ತಾ ಇದೆ. ಇದಕ್ಕೆ ಸೂತ್ರಧಾರ ಇವತ್ತೇನು ಸಬ್ ರಿಜಿಸ್ಟರ್ ಲಿಂಗ ರೆಡ್ಡಿ ಏನಿದ್ದಾರೆ, ಎಲ್ಲ ರೆಡ್ಡಿ ಏನಿದ್ದಾರೆ, ಇದಕ್ಕೆ ಸೂತ್ರಧಾರ. ಅಲ್ಲಿ ಹಿಂದಿರ್ತಕ್ಕಂಥ ರಾಮನಗೌಡ ಇರಲಿ, ಬೇರೆ ಬೇರೆ ತಂಡ ಏನಿದೆಯಲ್ಲ, ಬಡ ಭೂಮಿಗಳು, ಈ ಬಡ ರೈತರ, ಅದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉಳುಮೆ ಮಾಡ್ತಕ್ಕಂಥ 1 ಎಕರೆ ಜಮೀನಿಲ್ಲದೆ ಇರತಕ್ಕಂಥ ಭೂಮಿಯ ಇವತ್ತು ರೈತರು ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ. ನೋಡಿ, ಕನಿಷ್ಠ ತಹಸೀಲ್ದಾರ್, ಅಲ್ಲಿರ್ತಕ್ಕಂಥ RI, ಅಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಇದನ್ನು ಸರ್ವೆ ಮಾಡೋಕ್ಕೆ ಹೋಗಲಾರ್ದೇ ಮತ್ತು ಅಲ್ಲಿ ಬೆಳೆಬಾರಾದರೂ ಬರಿಬೋದಾಗಿತ್ತ. ಕಳೆದ 100 ವರ್ಷಗಳಿಂದ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ ಅನ್ನೋಂತ ಹೇಳ್ತಕ್ಕಂಥ ರೈತರು ಆ ಭೂಮಿಯನ್ನು ಸಾಗುವಳಿ ಮಾಡ್ತಾರೆ. ಇಲ್ಲಿಯವರೆಗೂ ಕೂಡ ಭೂಮಿ ಹೋಗ್ತಕ್ಕಂಥ ಅಲ್ಲಿ ಏನು ಬೆಳೆಬಾರೋ ಬರಿಲಾರದೆ ಇರತಕ್ಕಂಥ ಸೃಷ್ಟಿ ಆಗ್ತದೆ. ಒಟ್ಟಾರೆ ಕಂದಾಯ ಇಲಾಖೆ ಮತ್ತು ಸಬ್ ರಿಜಿಸ್ಟ್ರಾರ್ ಮತ್ತು ಇರ್ತಕ್ಕಂಥ ಬೇನಾಮಿನ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನು ಕಬಳಿಸೋದಕ್ಕೆ ಇವತ್ತೇನು ಹೊಂಟಿದ್ದಾರೆ. ಇದನ್ನು ನಾವು ಬಿಡೋದಿಲ್ಲ. ಈಗಾಗಲೇ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೂಡಲೇ ಈ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಮತ್ತು ಇದನ್ನು ಒಂದು ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಾವು ರೈತ ಸಂಘ ಒತ್ತಾಯಿಸಿ, ನಾವು ಈ ವಾರದಲ್ಲೇ ಬೃಹತ್ ಪ್ರತಿಭಟನೆಯನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ತೀರ್ಮಾನ ಮಾಡಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.